ಮಧ್ಯ ಕರ್ನಾಟಕದ ಅತ್ಯಂತ ಖ್ಯಾತಿಯನ್ನು ಪಡೆದಿರುವ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ಸೆಪ್ಟೆಂಬರ್ 14ರಂದು ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಮಾಡಲಾಗುತ್ತದೆ ಎಂದು ಬಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿ ಪಂಪವೇಲ್ ಹೇಳಿದರು. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇದೇ 26ರಂದು ಗೋಪೂಜೆ ಹಾಗೂ ಧರ್ಮಧ್ವಜಾರೋಹಣೆಯನ್ನು ನೆರವೇರಿಸಲಾಗುತ್ತದೆ. ಈ ಬಾರಿ ಜೈನಧಾಮದಲ್ಲಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಕಾರಣ, ಅಲ್ಲಿ ಗೋವುಗಳ ಸಾಕಾಣಿಕೆ ನಡೆಯುತ್ತಿದೆ. ಆದರೆ ಮುರುಘರಾಜೇಂದ್ರ ಕ್ರೀಡಾಂಗಣ ಹಾಗೂ ಜೈನಧಾಮ ಎರಡೂ ಸ್ಥಳಗಳನ್ನು ಗಣನೆಗೆ ತೆಗೆದುಕೊಂಡಿದ್ದೇವೆ. ಹಿಂದೂ ಮಹಾಗಣಪತಿ ಸಭೆಯಲ್ಲಿ ಚರ್ಚಿಸಿ ಸ್ಥಳ ಅಂತಿಮಗೊಳಿಸಲಾಗುತ್ತದೆ. ಇನ್ನು ಹಿಂದೂ ಮಹಾಗಣಪತಿ ಸಮಿತಿಯ ಅಧ್ಯಕ್ಷರನ್ನಾಗಿ ಸುಧೀರ್ ಗುಂಡರಪಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಿಂದ ನಮ್ಮ ಹಿಂದೂ ಮಹಾಗಣಪತಿಯ ಜೊತೆಗೆ ಸೇರಿಕೊಂಡು ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಂತಹ ಸುಧೀರ್ ಗುಂಡರಪಿಯವರು ನಮ್ಮ ಈ ವರ್ಷದ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಜೊತೆಗೆ ಉಪಾಧ್ಯಕ್ಷರು, ಸಲಹಾ ಸಮಿತಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ನೇ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಚೆನ್ನಕೇಶವ್ ಅವರು ಈ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಗೌರವ ಅಧ್ಯಕ್ಷರಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಷಡಾಕ್ಷರಪ್ಪನವರು ಇದರ ಗೌರವ ಅಧ್ಯಕ್ಷರಾಗಿರ್ತಾರೆ. ಮತ್ತು ಉಳಿದಂತೆ ಸಮಿತಿಗಳನ್ನು ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ. ಸೆಪ್ಟೆಂಬರ್ 14ನೇ ತಾರೀಕು ಈ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಆಗುತ್ತೆ. ಅಕ್ಟೋಬರ್ 3ನೇ ತಾರೀಕು ಪ್ರತಿ ವರ್ಷದಂತೆ ವೈಭವದ ಶೋಭಾಯಾತ್ರೆ 3ನೇ ತಾರೀಕು ನಡೆಯಲಿಕ್ಕಿದೆ. ಆಮೇಲೆ ಈ ವರ್ಷ ವಿಶೇಷವಾಗಿ ನಾವು ಪ್ರತಿ ವರ್ಷ ಜೈನ್ ಮಿಲನ್ ನೀವು ಕಾರ್ಯಕ್ರಮ ಆಗ್ತಾ ಇದೆ. ಅದರದೇ ಪಕ್ಕದಲ್ಲಿರುವಂತಹ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣ, ಸರ್ಕಾರಿ ವಿಜ್ಞಾನ ಕಾಲೇಜಿನ ಹತ್ತಿರ, ಅಲ್ಲಿ ಈ ವರ್ಷ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಈಗಾಗಲೇ ಅವರ ಅನುಮತಿಯು ನಮಗೆ ಸಿಕ್ಕಿದೆ. ಹಾಗಾಗಿ ಈ ವರ್ಷ ಇದನ್ನು ಬಹಳ ಅಭೂತಪೂರ್ವವಾಗಿ ಮಾಡಬೇಕು ಎಂಬ ದೃಷ್ಟಿಯಿಂದ ತಯಾರಿಗಳು ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಇಲ್ಲಿಯ ಈಗ ತಾನೇ ಘೋಷಣೆ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಕ್ರೀಡಾಂಗಣದಲ್ಲಿ ಈ ಸರಿ ನಾವು ಇದನ್ನು ಆಚರಣೆ ಮಾಡೋದಕ್ಕೆ ಅಂತ ಎಲ್ಲ ಅನುಮತಿಗಳನ್ನು ಪಡ್ಕೊಂಡು ಎಲ್ಲ ಮಾಡಿರ್ತೀವಿ. ಮತ್ತು ಪ್ರತಿ ವರ್ಷದಂತೆ ಭಾಳ ವಿಜೃಂಭಣೆಯಿಂದ ಇದನ್ನು ಮಾಡಬೇಕು ಮತ್ತು ಎಲ್ಲ ಪೂಜಾ ಕಾರ್ಯಗಳು, ಸೇವಾ ಕಾರ್ಯಗಳು ಎಲ್ಲವೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ